ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಬಿಜೆಪಿ ಪಕ್ಷದಲ್ಲಿ ಒಂದು ದೊಡ್ಡ ಮಟ್ಟದ ಮಿಂಚಿನ ಸಂಚಲನವಾಗಿದೆ. ಅಲ್ಲಿ ಈಗ ಇರತಕ್ಕಂಥ ಬಣಗಳು ಮತ್ತೊಂದು ರೀತಿಯ ಸ್ಫೋಟಗೊಳ್ಳೋಕ್ಕೆ ತಯಾರಾಗಿಬಿಟ್ಟಿದೆ. ನೋಡಿ, ಈಗಾಗಲೇ ಬೈ ಎಲೆಕ್ಷನ್ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದ ಯತ್ನಾಳ್ರವರ ಕುರಿತಂತೆ ಈಗ ದೊಡ್ಡ ಮಟ್ಟದ ಚರ್ಚೆ ಆರಂಭವಾಗಿಬಿಟ್ಟಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಗೆ ತಗೋಬೇಕಾ, ಮತ್ತೆ ಮರುಸೇರ್ಪಡೆ ಮಾಡ್ಕೋಬೇಕಾ, ಮಾಡ್ಕೋಬಾರ್ದ, ಬಂದರೆ ಆಗುವಂಥ ಅನುಕೂಲ ಏನು, ಅಥವಾ ಅವರು ಹೊರಗಡೆನೇ ಇದ್ದರೆ ಆಗುವಂಥ ಅನಾನುಕೂಲ ಏನು, ಈ ಎಲ್ಲದರ ಕುರಿತಂತೆ ಈಗ ಚರ್ಚೆ ಶುರುವಾಗ್ಬಿಟ್ಟಿದೆ. ಯಾಕಂದರೆ ಹೇಳಿ ಕೇಳಿ ಅವರು ಬಾಗಲಕೋಟೆಯಲ್ಲಿ ಬಂದು ಚುನಾವಣಾ ಪ್ರಚಾರವನ್ನು ಮಾಡಿ ಹೋಗಿರ್ತಕ್ಕಂಥದ್ದು ಈಗ ಯತ್ನಾಳ್ ಪರವಾಗಿ ಮತ್ತೊಬ್ಬ ಬಿಜೆಪಿಯ ಪ್ರಮುಖ ನಾಯಕ ಪರವಾಗಿ ದನಿ ಎತ್ತಿರ್ತಕ್ಕಂಥದ್ದು ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಸ್ಫೋಟದ ಮುನ್ಸೂಚನೆಯನ್ನು ಕೊಟ್ಟಿದೆ. ಹಾಗಾದರೆ ಆ ನಾಯಕ ಯಾರು? ಯತ್ನಾಳ್ರವರು ಬಿಜೆಪಿಗೆ ಬರ್ತಾರೋ ಬರಲ್ವೋ, ಯತ್ನಾಳ್ ಬರಲಿಕ್ಕೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಅಡ್ಡಿ ಆತಂಕಗಳು ಏನು ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಭಾಳ ಅವ್ನು ಸಸ್ಪೆಂಡ್ ಆದ ದಿವಸದಿಂದ ಹೊಳೆ ತರ ಪ್ರಯತ್ನ ಮಾಡ್ತಾನೆ. ನಾ ತರಲಿಕ್ಕೆ ಸಸ್ಪೆಂಡ್ ಆದ ನೆಕ್ಸ್ಟ್ ಡೇದಿಂದ ನಾವು ಒಳ್ಳೆ ಪಾರ್ಟಿ ತರಕ್ಕೆ ಪ್ರಯತ್ನ ಮಾಡ್ತೇನೆ. ಬಂದ್ರೆ ಸ್ವಾಗತ, ಪಕ್ಷದ ಒಳ್ಳೆ ಸೇರಿಸ್ಕೊಂಡ್ರೆ ಪಕ್ಷ ಒಳ್ಳೇದಾಗಿದೆ, ಬರ್ಬೇಕಂತ ನಂದು ವೈಯಕ್ತಿಕ ಅಭಿಪ್ರಾಯ ಇದೆ. ಪಕ್ಷ ತೀರ್ಮಾನ ಬಗ್ಗೆ ನೋಡೋಣ. ಎಸ್ ವೀಕ್ಷಕರೇ, ನಿರೀಕ್ಷೆಯಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾದ ಮಾತುಗಳು ಈಗ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇವೆ. ಮೊನ್ನೆಯಷ್ಟೇ ಒಂದು ಉಪಚುನಾವಣೆಯ ಒಂದು ಕ್ಯಾಂಪೇನ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗಿಯಾಗಿದ್ದರು. ತೀವ್ರತರವಾದ ಉಗ್ರವಾದ ಹಿಂದುತ್ವದ ಭಾಷಣಗಳನ್ನು ಮಾಡಿದರು. ಮತ್ತು ಅಲ್ಲಿನ ವೀರಣ್ಣ ಚರಂತಿಮಠ ಬಾಗಲಕೋಟೆಯ ಅಭ್ಯರ್ಥಿಯವರ ಪರವಾಗಿ ಮತಗಳನ್ನು ಕೂಡ ಯಾಚನೆ ಮಾಡಿದರು ಅಲ್ವಾ. ಇದಾದ ನಂತರ ಈಗ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಒಂದು ಬೆಳವಣಿಗೆ ನಡೀತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಗೆ ಬರಬೇಕು, ಅವರು ಇದ್ರೆ ಪಕ್ಷ ಇನ್ನಷ್ಟು ಗಟ್ಟಿಯಾಗುತ್ತೆ ಅನ್ನುವಂಥ ಈಗ ಕೂಗುಗಳು ಎದ್ದಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ರ ಶಕ್ತಿ ಮತ್ತೊಮ್ಮೆ ಸಾಬೀತಾಗಬೇಕಾಗಿದೆ ಬಿಜೆಪಿಯಲ್ಲಿ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಈ ಮಾತುಗಳು ಹೇಳ್ತಾ ಇರ್ತಕ್ಕಂಥವ್ರು ಯಾರು? ಅದೇ ಪ್ರಮುಖ ಮತ್ತೊಬ್ಬ ರಾಜಕಾರಣಿ ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ಯಾರು ಗೊತ್ತಾ? 2019ರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದ ರಮೇಶ್ ಜಾರಕಿಹೊಳಿ ತನ್ನ ಸಂಗಡಿಗರೊಂದಿಗೆ 15-16 ಜನ MLAಗಳೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೈಕೊಟ್ಟು ಬಿಜೆಪಿಗೆ ಸಪೋರ್ಟ್ ನೀಡಿ ಅಲ್ಲಿಂದ ಬಿಜೆಪಿ ನೇತೃತ್ವದ ಸರ್ಕಾರ ರಚನೆಯಾಗಲಿಕ್ಕೆ ಕಾರಣಕರ್ತರಾದ್ರಲ್ಲ, ಅದೇ ರಮೇಶ್ ಜಾರಕಿಹೊಳಿ ಈಗ ಯತ್ನಾಳ್ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹಾಗಾದರೆ ಮತ್ತೆ ಈಗ ಬಿಜೆಪಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಇದ್ದಾರೆ ಮತ್ತು ಯಡಿಯೂರಪ್ಪನವರಿಗೆ ಹೊಣೆಗಾರಿಕೆ ಕೊಟ್ಟಿದ್ದಾರಲ್ಲ. ಈ ಯತ್ನಾಳ್ ನೋಡಿದರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಬಾಯಿ ಬಂದಂಗೆ ಬೈತಾರಲ್ಲ. ಅವರ ಭ್ರಷ್ಟಾಚಾರದ ಬಗ್ಗೆ, ಅವರ ಸ್ವಜನ ಪಕ್ಷಪಾತದ ಬಗ್ಗೆ, ಅವರು ಮಾಡಿರ್ತಕ್ಕಂಥ ಕುಟುಂಬ ರಾಜಕಾರಣದ ಬಗ್ಗೆ, ಲಿಂಗಾಯತ ಸಮುದಾಯಕ್ಕೆ ಅವರು ಮಾಡಿರ್ತಕ್ಕಂಥ ಮೋಸದ ಬಗ್ಗೆ ಎಲ್ಲದಕ್ಕೂ ಕೂಡ ಲಂಗು ಲಗಾಮಿಲ್ದಂಗೆ ಯತ್ನಾಳ್ ಬೈತಿದ್ದಾರಲ್ಲ. ಹಾಗಾದರೆ ಯಡಿಯೂರಪ್ಪನವರಾಗಲಿ ಅಥವಾ ವಿಜೇಂದ್ರ ಆಗಲಿ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಕರ್ಕೊಂಡು ಬಿಡ್ತಾರಾ ಅನ್ನೋಂಥ ಪ್ರಶ್ನೆಗಳಿಗೆ ಹೇಳುವಂಥದ್ದು ಸಹಜ. ಆದರೆ ಈ ಪ್ರಶ್ನೆ ಎತ್ತಿದಾರಲ್ಲ, ಈ ಕೂಗು ಎತ್ತಿದಾರಲ್ಲ, ಯತ್ನಾಳ್ ಮತ್ತೆ ಪಕ್ಷಕ್ಕೆ ಬರಬೇಕು ಅನ್ನುವಂಥ ರಮೇಶ್ ಜಾರಕಿಹೊಳಿ, ಇವರು ಕೂಡ ಯಡಿಯೂರಪ್ಪನವರ ವಿರೋಧಿ ಬಣದಲ್ಲೇ ಇದ್ದಂಥವರು, ಇರೋವಂಥವರು, ವಿಜೇಂದ್ರರವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇರುವಂಥ ಬಣದಲ್ಲೇ ಮುಂಚೂಣಿಯ ನಾಯಕರಾಗಿ ಇರ್ತಕ್ಕಂಥವರು. ಈಗ ಇವರೇ ಆ ಮಾತನ್ನು ಎತ್ತಿದ್ದಾರೆ. ಯಾವುದೇ ಕಾರಣಕ್ಕೆ ಯತ್ನಾಳ್ ಬರಬೇಕು, ಅವರಿಂದ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ, ಬಿಜೆಪಿ ಪಕ್ಷಕ್ಕೆ ಅವರು ಒಂದು ರೀತಿ ಹಿಂದುತ್ವಕ್ಕೆ ಶಕ್ತಿ ಅವರು ಬಂದರೆ, ಹಾಗಾಗಿ ಕೇವಲ ಇನ್ನೊಂದೆರಡು ದಿನದಲ್ಲಿ ಬಂದುಬಿಡ್ತಾರೆ ಕಣ್ರಿ ಅನ್ನುವಂಥ ಮಾತನ್ನು ಈ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಯಾಕಂದರೆ ರಮೇಶ್ ಜಾರಕಿಹೊಳಿ ನೋಡಿ, ಬಿಜೆಪಿ ರಾಜ್ಯಾಧ್ಯಕ್ಷರು ಅಲ್ಲ, ಮಾಜಿ ಮುಖ್ಯಮಂತ್ರಿಗಳು ಅಲ್ಲ, ಬಿಜೆಪಿಯ ಮೂಲ ಬಿಜೆಪಿಗರು ಅಲ್ಲ ಅವರು ಅಲ್ವಾ. ಹಾಗಿದ್ರೂ ಕೂಡ ಅಷ್ಟು ಮಟ್ಟಿಗಿನ ಒಂದು ಏನು ತಮ್ಮದೇ ಆಗಿರ್ತಕ್ಕಂಥ ಹೋಲ್ಡ್ ತೆಗೆದುಕೊಳ್ಳುವಂಥ ಮಾತನ್ನು ಆಡ್ತಿದ್ದಾರೆ. ಇದ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಇನ್ನೊಂದು ಹುಬ್ಬೇರಿಸುವಂಥ ಮಾತುಗಳನ್ನು ಹೇಳಿದರು. ಏನು ಈಗಾಗಲೇ ಬಿಜೆಪಿಯಲ್ಲಿ DCM ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಲಕ್ಷ್ಮಣ ಸವದಿ ಇದ್ದಾರಲ್ಲ, ಬೆಳಗಾವಿಯ ಪ್ರಮುಖ ರಾಜಕಾರಣಿ, ಆ ಲಕ್ಷ್ಮಣ ಸವದಿ ವಿರೋಧ ಮಾತನಾಡಿದ್ದಾರೆ. ಅಂದರೆ ಯತ್ನಾಳ್ರ ಪರವಾಗಿ ಮಾತಾಡಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ ಸವದಿಯವರ ವಿರುದ್ಧ ಮಾತುಗಳನ್ನು ಆಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೆ ಲಕ್ಷ್ಮಣ ಸವದಿ ಬಿಜೆಪಿಗೆ ಬರಲ್ಲ, ಅವರು ಬರಬಾರ್ದು, ಬಂದರೂ ಕೂಡ ನಾವು ಸೇರಿಸ್ಕೊಳ್ಳಲ್ಲ ಅನ್ನುವಂಥ ಮಾತನ್ನು ಹೇಳಿಬಿಟ್ಟಿದ್ದಾರೆ. ನೋಡಿ, ಇದೆಯಲ್ಲ, ಇದು ದೊಡ್ಡ ಮಟ್ಟದ ಮಾತು.
BJPಗೆ ಲಕ್ಷ್ಮಣ ಸವದಿ ಬರಲ್ಲ ಅಥವಾ ಬರಬಾರ್ದು ಅಂತ ಹೇಳುವಂಥದ್ದು ಅದು ರಮೇಶ್ ಜಾರಕಿಹೊಳಿಯವರ ಮಟ್ಟಕ್ಕೆ ಓಕೆ, ಬಂದರೂ ನಾವು ಸೇರಿಸ್ಕೊಳ್ಳಲ್ಲ ಅನ್ನೋಂಥದ್ದು ಇದೆಯಲ್ಲ, ಇದು ಎಲ್ಲ ತನ್ನಂತಾವೇ ಹೈಕಮಾಂಡ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅನ್ನುವಂಥದ್ದು. ಲಕ್ಷ್ಮಣ ಸವದಿ BJPಯಲ್ಲಿ DCM ಆಗಿ ಇದ್ದಂಥವ್ರು, ಹಲವಾರು ಸಚಿವ ಸ್ಥಾನಗಳನ್ನು ನಿಭಾಯಿಸಿರ್ತಕ್ಕಂಥವ್ರು, ಅಂಥವರು ಅದರಲ್ಲೂ ಲಿಂಗಾಯತ ಪ್ರಮುಖ ನಾಯಕರು ಅಲ್ವಾ. ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪನವ್ರಿಗೆ ಮತ್ತು ವಿಜೇಂದ್ರ ಅವರಿಗೆ ಹತ್ತಿರದಲ್ಲಿರ್ತಕ್ಕಂಥವ್ರು. ಈ ಹಂತದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಮಾತು, ಲಕ್ಷ್ಮಣ ಸವದಿ ಯಾವುದೇ ಕಾರಣಕ್ಕೆ BJPಗೆ ಬರಲ್ಲ, ಬರಬಾರ್ದು, ಬಂದರೆ ನಾವು ಬಿಟ್ಕೊಳ್ಳಲ್ಲ ಅನ್ನೋಂಥ ಮಾತಿದೆಯಲ್ಲ, ಇದು ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರನ್ನೇ, ಯಡಿಯೂರಪ್ಪ ಅವರನ್ನೇ ಚಾಲೆಂಜ್ ಹಾಕಿದಾಗ, BJPಯಲ್ಲಿರ್ತಕ್ಕಂಥ ಇತರ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರನ್ನು ಚಾಲೆಂಜ್ ಹಾಕಿದಾಗ ಅನ್ನುವಂಥದ್ದು. ತಾನೇನು ಮಾತಾಡ್ತಿದ್ದೀನಿ ಅನ್ನೋಂಥ ಅರಿವು ರಮೇಶ್ ಜಾರಕಿಹೊಳಿ ಅವರಿಗಿದೆ. ಅಂದರೆ ಅವ್ರು ಈ ಮಾತಾಡ್ತಾರೆ ಅಂದರೆ ಅವರ ಹಿಂದೆ ಇರತಕ್ಕಂಥ ಶಕ್ತಿ ಯಾರು ಮತ್ತು ಯಾವುದು, ಕೇಂದ್ರ ಮಟ್ಟದಲ್ಲಿರ್ತಕ್ಕಂಥ ನಾಯಕರು ರಮೇಶ್ ಜಾರಕಿಹೊಳಿ ಅವರ ಬೆನ್ನಿಗೆ ಇದ್ದಾರಾ ಅನ್ನುವಂಥದ್ದು. ನಮ್ಮ ಕಾರ್ಯಕರ್ತರಿಗೆ ಒಂದು ಕೈ ಮುಗಿದು ಕಳ್ಕಳಿಂದ ಮನವಿ ಮಾಡ್ಕೋತಾನೆ, ಅವ್ರು ಬರೋದಿಲ್ಲ, ಬಂದರೆ ಅವಾಗ ದೇವರಿನ ಬುದ್ಧಿ ಕೂಡ ಮಾಡೋಕ್ಕೆ ಬರ್ತೈತಿ. ನಾವು ಪಕ್ಷ ಸಂಘಟನೆ ಮಾಡೋದು ಈ ಸಂದರ್ಭ ಹೇಳೋಕ್ಕೆ ಇಚ್ಛೆಪಡ್ತೇವೆ. ನಾವು ಯಾವುದೇ ಕಾರಣಕ್ಕೂ ಲಕ್ಷ್ಮಣ ಸವದಿ ನಮ್ಮ ಪಕ್ಷ ಬರೋಕ್ಕೆ ಕೊಡೋದಿಲ್ಲ, ಬಂದರೆ ಅವಾಗ ದೇವರಿನ ಬುದ್ಧಿ ಕೂಡ ನಾವು ಮಾಡ್ತೇವೆ ಅಲ್ವಾ. ನೋಡಿ 2028ಕ್ಕೆ ಈಗ ಕ್ಯಾಬಿನೆಟ್ ರೀಶಫಲ್ನಲ್ಲಿ ಅಥವಾ ಎಕ್ಸ್ಪೆನ್ಷನ್ನಲ್ಲಿ ರಾಜ್ಯದಲ್ಲಿ ಲಕ್ಷ್ಮಣ ಸವದಿಗೆ ಅವಕಾಶ ಕೊಡದೇ ಇದ್ದರೆ ನೋ ಡೌಟ್ ಅವರು BJP ಕಡೆ ಮಖ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಲಿಂಗಾಯತ ನಾಯಕರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನೋಂಥ ಒಂದು ಆರೋಪ ಕೂಡ ಇರತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ. ಈ ಹಂತದಲ್ಲಿ ಅವ್ರು ಕಾಂಗ್ರೆಸ್ ಬಿಟ್ಟು ಬರೋದಕ್ಕೆ ಬರಬಾರ್ದು ಅನ್ನುವಂಥ ಒಂದು ಕಟ್ಟಪ್ಪಣೆಯನ್ನು, ಅಡ್ಡಗೋಡೆಯನ್ನು ರಮೇಶ್ ಜಾರಕಿಹೊಳಿ ಇಟ್ಟಿರ್ತಕ್ಕಂಥದ್ದು ಈಗ BJPಯಲ್ಲಿ ಹುಟ್ಟುವಂತಹ ಸ್ಫೋಟ ಆಗಲಿ ಅಥವಾ ಬಣ ಬಡಿದಾಟ ಆಗಲಿ ಅಥವಾ ಬಂಡಾಯದ ಮುನ್ಸೂಚನೆಯ ಈ ರಮೇಶ್ ಜಾರಕಿಹೊಳಿ ಅವರ ಮಾತುಗಳು ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಂಡಿದೆ. ಈ ಕುರಿತಂತೆ ಇಲ್ಲಿವರೆಗಾಗಲಿ ವಿಜೇಂದ್ರ ಆಗಲಿ, ಯಡಿಯೂರಪ್ಪ ಆಗಲಿ ಅಥವಾ BJPಯ ಇತರೆ ನಾಯಕರಾಗಲಿ, ಹೈಕಮಾಂಡ್ ನಾಯಕರಾಗಲಿ ಅಥವಾ ಸ್ಥಳೀಯ ನಾಯಕರಾಗಲಿ ಉತ್ತರವನ್ನು ಕೊಟ್ಟಿಲ್ಲ. ಆದರೆ ರಮೇಶ್ ಜಾರಕಿಹೊಳಿ ಈ ರೀತಿ ಸರ್ವಾಧಿಕಾರಿಯ ಥರ BJP ಪಕ್ಷದ ಹೈಕಮಾಂಡ್ ಥರ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು, ಸೆಲ್ಫ್ ಡಿಸಿಷನನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು BJPಯ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಮತ್ತು BJP ಪಕ್ಷವನ್ನು ಏನು ಮಾಡುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸಾಬೀತಾಗಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ದಾಗಲೂ ಕೂಡ ತಮ್ಮ ಅಧಿಕಾರವನ್ನು, ಸರ್ವಾಧಿಕಾರವನ್ನು ನಡೆಸಿದರು ಮತ್ತು BJPಯಲ್ಲಿದ್ದಾಗಲೂ ಕೂಡ, BJPಗೆ ಹೋದ ಮೇಲೂ ಕೂಡ ಅಲ್ಲಿ ಹೇಗೆ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತಿದ್ದಾರೆ ಅನ್ನುವಂಥದ್ದು, ಅದರ ಒಳಸುಳಿಗಳು, ಅದು ಯಾಕೆ ಹಾಗೆ ಮಾಡ್ತಿದ್ದಾರೆ ಅನ್ನುವಂಥ ಒಳಮರ್ಮಗಳನ್ನು ನಿಮಗೆ ನಾನು ಹೇಳಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.